ಬರ್ರಿ ಈಗ ನಾವು ಈಗ ಬರ್ರಿ ನಾವೀಗ ಬಿಜಾಪುರ ಬಸ್ ಸ್ಟ್ಯಾಂಡ್ ಗೋದಾವರಿ ಬಸ್ ಸ್ಟ್ಯಾಂಡ್ ಅದೀವಿ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನಾವು KSRTC DC ಅವರು ಕೂಡ ಮನವಿ ಕೊಟ್ಟೇವಿ. ಯಾಕಪ್ಪ ಅಂದ್ರೆ ಇಲ್ಲಿ ಈಗ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ DK ಶಿವಕುಮಾರ್ ಅವರು ಹೇಳಿದ್ರು ಎಲ್ಲ ಕಡೆ ಗುಟ್ಕಾ ತಂಬಾಕು ಬ್ಯಾನ್ ಮಾಡ್ತೇವೆ ಅಂತ ಹೇಳಿ. ನಾವೇನ್ ಹೇಳ್ತೀವಿ, ನೀವು ಬ್ಯಾನ್ ಮಾಡೋದ್ರ ಬಸ್ ಸ್ಟ್ಯಾಂಡ್ ಒಳಗ ಸಾಲಿ ಮಕ್ಳು ಬರ್ತಿರ್ತಾರ, ಹೆಣ್ಮಕ್ಳು ಇರ್ತಾರ, ವಯಸ್ಸಾದವ್ರು ಇರ್ತಾರ. ಇಲ್ಲಿ ಮೊದಲು ಬಸ್ ಸ್ಟ್ಯಾಂಡ್ ಒಳಗ ಏನ್ ಟೆಂಡರ್ ಕೊಟ್ಟಿರ್ತಿರಲ್ಲ ಅಂಗಡಿಗಳನ್ನ, ಈ ಅಂಗಡಿಗಳಿಗೆ ಒಂದು ಸರ್ಕ್ಯುಲರ್ ಹೊರಡಿ ಅವ್ರು ಹೇಳ್ತಾರೆ, KSRTC ಅವ್ರು ಹೇಳ್ತಾರ, ಮ್ಯಾನೇಜರ್ ಅವರು DC ಅವ್ರು ಹೇಳ್ತಾರ, ನಾವು ಮೊದಲೇ ಬಾಡಿಗೆ ಕೊಡ್ಬೇಕಾದ್ರೆ ಅಲ್ಲಿ ಗುಟ್ಕಾ ಮಾರೋಂಗಿಲ್ಲ, ಸಿಗರೇಟ್ ಮಾರೋಂಗಿಲ್ಲ, ಮಾವ ಮಾರಂಗಿಲ್ಲ ಅಂತ ಹೇಳಿ ಕೊಟ್ಟಿರ್ತೇವ್ರಿ. ಆದ್ರೂ ಅವ್ರು ಮಾರ್ತಾರ, ನಾವೇನ್ ಮಾಡ್ತೇವೆ ಅಂತ ಹೇಳ್ತಾರ. ಆದ್ರೂ ನಾವೇನ್ ಹೇಳ್ತೀವಿ, ಕರ್ನಾಟಕದ ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರ ಇಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ, ಯಾವುದೇ ಬಸ್ ಸ್ಟ್ಯಾಂಡ್ಗಳಲ್ಲಿ ಗುಟ್ಕಾ ತಂಬಾಕು ಮತ್ತ ಏನ್ ಮಾವ ಇದೆಲ್ಲ ನಿಷೇಧ ಮಾಡ್ರಿಪ್ಪ ಅಂತ ನಾವ್ ಹೇಳ್ತೇವೆ. ಬರೀ ಈಗ ನಾವ್ ಇಲ್ಲಿ ಗೋದಾವರಿ ಬಸ್ ಸ್ಟ್ಯಾಂಡ್ ಅದೇವಿ ನೋಡೋಣ, ಚೆಕ್ ಮಾಡೋಣ ಯಾವ್ಯಾವ ಅಂಗಡಿ ಗುಟ್ಕಾ ಅದಾವ, ನಿಮ್ಗೆ ಹ್ಯಾಂಗ್ ಪರ್ಮಿಷನ್ ಕೊಟ್ರ ಕೇಳೋಣ. ಬರ್ರಿ ಅಲ್ಲಿ ಕೂಡ ನಾವು ಹೋಗೋಣ. ಇದು ನಾವು ಗೋದಾವರಿ ಬಸ್ ಸ್ಟ್ಯಾಂಡ್ದಾಗ ಹೊಂಟೇವಿ, ನಾವೆಲ್ಲ ನೋಡ್ಲಾಕತ್ತೀರಿ. ಯಾಕಂದ್ರ ವ್ಯಸನ ಮುಕ್ತ ರಾಜ್ಯವನ್ನಾಗಿ ಮಾಡ್ಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯು ಕೂಡ ಬಹಳಷ್ಟು ಅವೇರ್ನೆಸ್ ಮಾಡ್ಲಾಕತ್ತಾವು. ಅದಕ್ಕ ಬಹಳಷ್ಟು ಜನ ಇಲ್ಲಿ ಮಕ್ಕಳು ಕರ್ಕೊಂಡು, ಸಾರ್ವಜನಿಕರು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಡ್ ಬಂದಿರ್ತಾರ, ಮತ್ತ ಶಾಲೆ ವಿದ್ಯಾರ್ಥಿಗಳು ಇರ್ತಾರ. ಇಲ್ಲಿ ಎಲ್ಲೆಲ್ಲ ಗುಟ್ಕಾಗಳದಾವು ಕೂಡ ಅವು ಕೂಡ ಚೆಕ್ ಮಾಡುವಂತ ಕೆಲಸ ಮಾಡೋದು. ಯಾಕಂದ್ರ ಗುಟ್ಕಾ ಒಂದು ಮಾರೋದ್ರಿಂದ ಎಲ್ಲಾರು ತಿಂದು ಇಲ್ಲಿ ಉಗುಳ್ತಾರ, ಪಿಚಿಕ್ ಉಗುಳ್ತಾರ, ಹೊಲಸಾಗ್ತದ. ಅದಕ್ಕೆ ನಾವು ಕೂಡ ನೋಡೋಣ ಅದಾವಿಲ್ಲ ಇಲ್ಲಿ ಹಾಕ್ರಿ, ನೋಡೋಣದು ಹಚ್ರಿ ಎಲ್ಲದ. ಇಲ್ಲಿ ಗುಟ್ಕಾಗಳನ್ನ ಇಟ್ರಿ, ಗುಟ್ಕಾ ಇಟ್ರಿ ಇಲ್ಲಿ. ಯಾರ್ದು ಅಂಗಡಿ, ಯಾರ್ದು ಕಾಂಟ್ರಾಕ್ಟರ್ ಯಾರ್ದಾರ, ಯಾರಿಲ್ಲಿ ಇಲ್ಲಿ ಗುಟ್ಕಾ ಸಹಿತ ಮಾರಾತಾರ. ಇದು ಯಾವ ಅಂಗಡಿದು ಅಂಗಡಿ ತೋರಿಸ್ತಿದ್ದು? ದೊಡ್ಡ ಹಾಲು ತಾಕ್ಯಾರ ಮ್ಯಾಲ, ಒಳಗ್ ಮಾರೋದೆಲ್ಲ ಗುಟ್ಕಾ. ಮ್ಯಾಲ ಹಾಲು ಹಾಕೋದು, ಒಳಗ ಅದು ಅಂತಾರಲ್ಲ ಆ ಭಾಷೆ ಒಳಗ ನಾವ್ ಹೇಳ್ಬೇಕದ. ಇಲ್ಲಿ ನಾವ್ ಹೊಗಳ ಕೇಳಿದ್ರೆ ಏನಂತದಾಗ, ಇಲ್ರಿ ನಾವ್ ಗುಟ್ಕಾ ಮಾರಂಗಿಲ್ಲ ಅಂತ ಹೇಳ್ತಾರ. ಬಸ್ ಸ್ಟ್ಯಾಂಡ್ ಗುಟ್ಕಾ, ಸಿಗರೇಟ್, ಬಾಮ ಇವೆಲ್ಲಾ ಮಾರ್ತಾರ. ಮತ್ ಗಾಂಜಾ ಒಂದ್ ಇಟ್ಬಿಟ್ರಲ್ಲ ಹುಡುಗರು, ಅಪೆಮ್ಸ್ ಇದು ಗಾಂಜಾ ಮತ್ತೆ ಡ್ರಗ್ಸ್ ಇಟ್ಬಿಟ್ರೆ ಅದೊಂದು ಸೇರ್ಕೋತ ಹೋಗ್ಬಿಡ್ತಾರ. ನಾಚಿಕೆ ಆಗ್ಬೇಕು. ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ, ಆದೇಶ ಇದ್ರು ಕೂಡ ಇಲ್ಲಿ DC ಅವ್ರು ಕ್ರಮ ತಗೊಳಂಗಿಲ್ಲ. ನಾವೇನ್ ಮಾಡ್ಬೇಕು ನೋಡಿ, ಇಲ್ಲಿ ಗುಟ್ಕಾ ತೋರ್ಸಿ, ಜೂಮ್ ಮಾಡಿ ತೋರ್ಸಿ. ಓನ್ ಯಾವ್ದು ಟೆಂಡರ್ ಯಾರ್ದು ಅಂಗಡಿ ಅಲ್ಲಲ್ಲ, ನೀವು ಮಾರಾಕಿರ್ಲಕ್ಕ ಗುಟ್ಕಾ ಮಾರ್ತೀರಿ. ಗುಟ್ಕಾ ಬರೋ ಪರ್ಮಿಷನ್ ಐತಿ ನಿಮ್ಗೆ ಇಲ್ಲಿ? ಗುಟ್ಕಾ ಬರೋ ಪರ್ಮಿಷನ್ ಐತೆ ನಿಮ್ಗೆ ಇಲ್ಲಿ? ಇಲ್ಲ. ಈಗೆಲ್ಲ ನೀವ್ ಮ್ಯಾಲಿನ ಹಾಲು ಹಾಕಿರಿ, ಇಲ್ಲಿ ಹಾಲು ಹಾಕ್ಯಾರ, ಇದ್ರ ಒಳಗೆ ಏನೂ ಇಲ್ಲ. ಇಲ್ಲಿ ಒಳಗಿಡಲ್ಲ. ಇಲ್ಲಿ ಗುಟ್ಕಾಗಳು ತೆಗಿಬೇಕು. ಯಾಕಂದ್ರೆ ನಾವು ಹೇಳೋದು ಎಲ್ಲ ಸಾರ್ವಜನಿಕರ ಪರವಾಗಿ, ನೀವು ದಂಧ ಬಿಸ್ನೆಸ್ ಮಾಡ್ತೀರಿ, ಬಾಡಿಗೆ ಕಟ್ತೀರಿ ಅಂದ್ರೆ ಅದು ಏನ್ ಅಂಗಡಿ ಹೆಸರು ಇಟ್ಕೊಂಡಿರ್ತಾರೆ ಅದೇ ಮಾರ್ಬೇಕು. ಮತ್ತ ಅದು ಬಿಟ್ಟು ನೀವು ಅಂಗಡಿ ಒಳಗೆ ಏನ್ ಇರೋದು ಎಲ್ಲ ಹುಡುಗರೆಲ್ಲ ಬಂದ್ರೆ, ನೀ ಯಾವ್ರಪ್ಪ ನಿಂದು? ಬರೋ ಇಲ್ಲಿ ನೋಡ್ರಿ, ಎಲ್ಲ ಹುಡುಗರೆಲ್ಲ ಕಾಲೇಜ್ ಹುಡುಗರು ಬರೀ ನಿಂತು ನೋಡುದು. ನಮ್ ಸಮಾಜ ಪರಿವರ್ತನೆ ಆಗಂಗಿಲ್ಲ. ಎಲ್ಲಿ ಈಗ ಕೇಳಕಂದ್ರೆ ಓಡ್ ಹೋಗ್ಬಿಡ್ತಾರ. ಅದೇ ಯಾರೇ ಹುಡುಗಿಯರು ಬಂದು ಐಲವ್ ಬಂದ್ರೆ ಬಂದು ನಕ್ಕೊಂಡ್ ನಿಂತು ಬಿಡ್ತಾರ. ಯಾವ್ರಿಂದ ಅವ್ರ ಹೇಳ ಉಣಕಿ ಇಲ್ಲಿ ತಂಬಾಕು ಮಾರು ಸರಿ ತಪ್ಪಲ್ಲ. ನೀವ್ ಕಾಲೇಜ್ ಹುಡುಗರು ಇಲ್ಲಿ ಗುಟ್ಕಾ ತಂಬಾಕ ಮಾವ ಮಾರು ತಪ್ಪ. ಇದು ಬಸ್ ಸ್ಟ್ಯಾಂಡ್ ಐತಿ. ಬಸ್ ಸ್ಟ್ಯಾಂಡ್ ಸಾರ್ವಜನಿಕರ ಆಸ್ತಿ ಇಲ್ಲ. ಅದಕ್ಕ ದಯವಿಟ್ಟು ಗುಟ್ಕಾ ತೆಗಿರೋದು ಏನೋ ಬೋಲೋ ಅವ್ರು ಯಾರು ತೆಗದ್ರಿ ಗುಟ್ಕಾ ತೆಗೀರಿ. ನಾವು ಹೇಳಿವಿ. ಯಾಕಂದ್ರೆ ಈಗ ಮೊನ್ನೆ DC ಅವ್ರಿಗೂ ಕೂಡ KSRTC DC ಅವ್ರಿಗೂ ಹೇಳಿ, ಈಗ ಅಲ್ಲಿ ಹೇಳಿದೇವೆ, ಬಿರಾದರ್ ಸರ್ ಹೇಳಿದೇವೆ, ಆಯ್ತ್ರಿ ನಾವೆಲ್ಲ ತೆಗಿಸ್ತೇವೆ ಅಂತ ಹೇಳ್ತಾರ. ಅಂದ್ರೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಬೆಲೆನೇ ಇಲ್ಲ ಅನ್ನಂಗೈತಿ ಇಲ್ಲಿ ಕರ್ನಾಟಕದಾಗ. ಗುಟ್ಕಾ ತೆಗೀರಿ ಅಂತ ಹೇಳ್ಯಾರ, ತೆಗಿಯಂಗಿಲ್ಲ. ಅಲ್ಲ, ಒಬ್ಬ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರು ಕೂಡ ಇಲ್ಲಿ ತಳಗಿನ ಅಧಿಕಾರಿಗಳಿಗೆ ಪಾಲಿಸಲ್ಲ. ಮಾತ್ರ DK ಶಿವಕುಮಾರ್ ಅವ್ರು ಹೇಳ್ತಾರ, ಯಾರಾದ್ರೂ ಲಂಚ ಕೇಳಿದ್ರೆ ನನಗೆ ಫೋನ್ ಮಾಡ್ರಿ, ನನಗೆ ಹೇಳ್ರಿ. ಯಪ್ಪ ಪುಣ್ಯಾತ್ಮ, ಇಲ್ಲಿ ಗುಟ್ಕಾನೇ ತೆಗಿಯಲಾಗ್ಯಾರ. ನಿಮ್ಗ ಏನ್ ಹೇಳುದದ? ಬರ್ರಿ ಇಲ್ಲಿ ಕೂಡ ಅಲ್ಲಿ ಅಂಗಡಿ ಹೆಸರು ಏನ್ ಹಾಕ್ಯಾರ, ಒಳಗ ಮ್ಯಾಲ ಹಾಲಿನ ಅಂಗಡಿ ಅಂತ ಹಾಕ್ಯಾರ. ಇಲ್ಲಿ ಏನ್ ಹಾಕ್ಯಾರ, ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಐಸ್ ಕ್ರೀಮ್ ಹಾಕಿರ್ತಾರ, ಎಲ್ಲ ಸ್ವೀಟ್ ಮಾರ್ಲಿ ಎಲ್ಲ ತಿಂತಾರ ಹುಡುಗರು. ಚಾಕ್ಲೇಟ್ ತಿನ್ನಲಾಕ, ತಿನ್ನುವ ವಸ್ತುಗಳು ಇಡಲಾಕ. ಆದ್ರ ಇಲ್ಲಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಗುಟ್ಕಾಗಳನ್ನ ಮಾರೋದು ಅವೆಲ್ಲ ಮಾಡೋದು ನಿಷೇಧ ಐತಿ. ದಯವಿಟ್ಟು ನಾವು ಹೇಳಿದೇವಿ, ಆದ್ರೂ ಕೂಡ ಹೇಳ್ಯಾರ ಇಲ್ಲಿ ಗುಟ್ಕಾಗಳನ್ನ ಬ್ಯಾನ್ ಮಾಡ್ಬೇಕಂತ ಹೇಳಿ ನಮ್ದೊಂದು ಇದು ಐತಿ. ನೀವ್ ಬರ್ರಿ ವಿಕ್ರಮ್, ಇಟ್ಕೋರ್ ಫ್ರಂಟಿಗೆ ಬರ್ರಿ. ನಾವೇನೋ ಅನ್ನಂಗಿಲ್ಲ, ಕಬ್ಬಿನ ಹಾಲು ಬೇಕು. ಯಾಕಂದ್ರ ಆರೋಗ್ಯಕ್ಕೆ ಒಂದು ಒಳ್ಳೇದೈತಿ ಕಬ್ಬಿನ ಹಾಲು. ಹಾಲು ಕುಡೀರಿ, ಸ್ವಲ್ಪ ತಾಕತ್ ಬರತ್ ಹೇಳೋರು. ಈಗ ಇಲ್ಲಿ ಗುಟ್ಕಾ ಮಾರ್ದೆ, ಸಿಗರೇಟ್ ಮಾರ್ದೆ, ತಂಬಾಕು ಮಾರ್ದೆ ಅಂದ್ರೆ ಸಾರ್ವಜನಿಕರಿಗೆ ಏನು ಇದು ಕೊಡ್ತಾರ? ಇಲ್ಲಿ ಕೂಡ ದಯವಿಟ್ಟು ಯಾರಾದ್ರೂ ಇಲ್ಲಿ ಬಸ್ ಸ್ಟ್ಯಾಂಡ್ಗಳೊಳಗ ಪಾನ್ ಶಾಪ್ಗಳು ಅದಾವ.
ಹಾ ಬಸ್ ಸ್ಟ್ಯಾಂಡ್ದಾಗ ಪಾಂಚಾಪ್ ಹಾಕ್ಯಾರ, ದಾರದ ಅಂಗಡಿ ಒಂದ್ ಇಟ್ಬಿಡ್ರಿ, ಹುಡುಗರು ಆರಾಮ್ ಬಂದು ಗುಟ್ಕಾ ತಿಂದು ದಾರೋಗರು ಕೊಡುದು ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು ಅನ್ಕೋತ ಹೋಗ್ಬಿಡ್ತಾರ ಅವರು. ಅದಕ್ಕ ಇಲ್ಲಿ ನಾನು ಇದು ಗೋದಾವರಿ ಬಸ್ ಸ್ಟ್ಯಾಂಡ್ ಅಷ್ಟೇ ಅಲ್ಲ, ನೀವು ಬಿಜಾಪುರ ಎಲ್ಲೆಲ್ಲಿ ಯಾವುದೇ ಬಸ್ ಸ್ಟ್ಯಾಂಡ್ಗಳಿದ್ರು ಕೂಡ ಗುಟ್ಕಾಗಳಿದ್ರೆ ಕೂಡ ನೇರವಾಗಿ ಅಲ್ಲಿರುವಂತ ಡಿಪೋ ಮ್ಯಾನೇಜರ್ ಆಗಲಿ ಕಂಟ್ರೋಲರ್ ಆಗಲಿ ನಾವೆಲ್ಲ ಸಾರ್ವಜನಿಕ ವಿದ್ಯಾರ್ಥಿಗಳಿದ್ದೀರಿ, ಎಲ್ಲಾ ವಿದ್ಯಾರ್ಥಿಗಳು ಹೋಗಿ ಕಂಪ್ಲೇಂಟ್ ಮಾಡುವಂತ ಕೆಲಸ ಮಾಡ್ರಿ. ನೀವು ಬರೀ ಬ್ಯಾಗ್ ಹಾಕೊಂಡು ಅವ್ವಪ್ಪ ಸಾಲಿ ಕಲಿಸ್ತಾ ಅಂತೇಳಿ ಇಲ್ಲಿ ಬಂದಿರ್ತೀರಿ, ಕಲಿತೀರಿ, ಏನೂ ಆಗಂಗಿಲ್ಲ. ಅದಕ್ಕ ಇಲ್ಲಿ ಬಹಳಷ್ಟು ಅಕ್ರಮ ಒಂದ್ ಏನಪ್ಪಾ ಅಂದ್ರ ಇಲ್ಲಿ ಸರ್ಕಾರದ ಆದೇಶವನ್ನು ಕೂಡ ಉಲ್ಲಂಘನೆ ಮಾಡಿ ಇಲ್ಲೆಲ್ಲ ಬಿಸ್ನೆಸ್ ಮಾಡಿದ್ರು ಕೂಡ ಇಲ್ಲಿ ಕ್ಯಾರೆ ಅನ್ನೋರಿಲ್ಲ ಇದರಲ್ಲಿ ಬಿಜಾಪುರ ಬಸ್ ಸ್ಟ್ಯಾಂಡ್ನಾಗ. ಅದಕ್ಕೆ KSRTC DC ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮುಂಬರುವ ದಿನಗಳಲ್ಲಿ ನೀವೇನಾದ್ರು ತಗೊಳಿದ್ರೆ ನೇರವಾಗಿ ನಾವು ಮುಖ್ಯಮಂತ್ರಿಗಳೇ ಬರಿತೀವಿ. ನಿಮ್ಮ ಆದೇಶ ಇದ್ರೂ ಕೂಡ ಗುಟ್ಕಾಗಳನ್ನ ಬಹಿರಂಗವಾಗಿ ಮಾರ್ಲಾಗತ್ತಾರ. ಅದು DK ಶಿವಕುಮಾರ್ ಅವ್ರಿಗೆ ಬೆಲೆ ಇಲ್ಲ ಕರ್ನಾಟಕದಲ್ಲಿ ಅಂತೇಳಿ ಇದು KRS ಪಕ್ಷ ಆರೋಪ ಅಲ್ಲ, ಇಡೀ ಕರ್ನಾಟಕ ಜನರ ಆರೋಪ ಐತಿ. ಯಾಕಂದ್ರೆ ಯಾವ ಪಕ್ಷವೂ ಕೂಡ ಒಂದು ಅನ್ಯಾಯ ವಿರುದ್ಧ ಹೋರಾಟ ಮಾಡಂಗಿಲ್ಲ. ನಾವು KRS ಕರ್ನಾಟಕ ರಾಷ್ಟ್ರ ಸಮಿತಿಯವ್ರು ಏನ್ ಮಾಡತ್ತೀವಪ್ಪ ಅಂತಂದ್ರ ಅನ್ಯಾಯ ವಿರುದ್ಧ ಹೋರಾಟ ಮಾಡತ್ತಿದ್ದು ನಮ್ಮ ಸಲುವಾಗಿ ಅಲ್ಲ, ಸಾರ್ವಜನಿಕರ ಸಲುವಾಗಿ. ಯಾವ ಪಕ್ಷವೂ ಮಾಡಂಗಿಲ್ಲ, ಎಲ್ಲಾ ಪಕ್ಷಗಳು ಲಾಭಕ್ಕೆ ಬರ್ದೇ ಇರ್ತಾವ. ಗುಟ್ಕಾ ಸಿಗರೇಟ್ ಕಂಪ್ನಿಗಳು ಚಾಲೂ ಮಾಡಿದ್ರ ನಮ್ಗ ಟ್ಯಾಕ್ಸ್ ಬರ್ತದ, ಅದರಿಂದ ನಾವು ಸರ್ಕಾರ ನಡೆಸಬೇಕು ಅಂತೇಳಿ. ಆದ್ರ ಇಲ್ಲಿ ಇರುವಂತ ಒಂದು ಏನು ವ್ಯವಸ್ಥೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. DK ಶಿವಕುಮಾರ್ ಅವರು ಬಂದು ಬದಲಾವಣೆ ಮಾಡ್ತಾರ ಅಂದ್ರ ಇನ್ನೂ ಹೆಚ್ಚಿನ ರೀತಿ DK ಶಿವಕುಮಾರ್ ಅವ್ರಿಗೆ ಕರ್ನಾಟಕದಲ್ಲಿ ಸ್ವಲ್ಪವೂ ಕಿಮ್ಮತ್ ಇಲ್ಲ ಅಂತೇಳಿ ಈ ಒಂದು ಆದೇಶ ಹೊರಡಿಸಿದ್ರು ಕೂಡ ಅವ್ರು ಏನೋ ನಿಮ್ಮ ಆದೇಶಕ್ಕೆ ಕ್ಯಾರಿ ಅನ್ಲಾಕತ್ತಾರ ಅಂದ್ರ DK ಶಿವಕುಮಾರ್ ಅವರಿಗೆ ಕರ್ನಾಟಕದಲ್ಲಿ ಬರೀ ಒಂದು ಗುಟ್ಕಾ ಅಂಗಡಿಯವರು ಮಾತು ಕೇಳಲಾಗ್ಯಾರ ಅಂದಂಗಾಯ್ತು. ಅದಕ್ಕೆ ನಾ ಏನ್ ಹೇಳ್ತೀನಿ, ಬದಲಾವಣೆ ತರಬೇಕು, ನಾವೆಲ್ಲ ಬದಲಾಗಬೇಕು. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತ ರಾಷ್ಟ್ರ ಸಮಿತಿ ಪಕ್ಷವನ್ನ ಅಧಿಕಾರಕ್ಕೆ ತಂದಾಗ ಮಾತ್ರ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತದೆ ಅಂತೇಳಿ ನಾವಿಲ್ಲಿ ಹೇಳಕ್ ಬಯಸ್ತೀವಿ. ಎಷ್ಟನೇ ಕ್ಲಾಸ್ ನೀ? ಎಷ್ಟನೇ ಕ್ಲಾಸ್? ಎಷ್ಟನೇ ಕ್ಲಾಸ್? ಸೆಕೆಂಡ್ ಇಯರ್. ಯಾವ ನಿಮ್ದು? ಬಿಜ್ಜರಿಗೆ. ಈಗ ಗುಟ್ಕಾ ಮಾರೋದು ಕರೆಕ್ಟ್ ತಪ್ಪ? ಬಸ್ ಸ್ಟ್ಯಾಂಡ್ ತಪ್ಪು. ಈಗ ಸಿಗರೇಟ್ ಮಾರೋದು ತಪ್ಪು. ಈಗ ಗುಟ್ಕಾ ಸಿಗರೇಟ್ ಮಾರಾದ್ರ ಮತ್ತೆ ಬಾರ ಒಂದ್ ಇಟ್ಬಿಟ್ರೆ ಮುಗಿದೋಯ್ತಲ್ಲ, ಆರಾಮ್ ಎಣ್ಣಿಗೆ ಹೊಡ್ಕೊಂಡು ಇಲ್ಲೇ ಕುಂದಿರ್ತಾರೆ. ಈಗ ನಾವು ಹಾಕಿರೋ ಟಿ ಶರ್ಟ್ ಯಾವ್ದು? KRS. ನೋಡ್ರಿ, KRS ಪಕ್ಷ ಹೆಸರು ಕೇಳಿರಿ, ಎಲ್ಲ ಮೊಬೈಲ್ನಾಗ ಸೋಷಿಯಲ್ ಮೀಡಿಯಾದಾಗ ನೋಡ್ತೀರಿ. ನಮ್ಮ ಪಕ್ಷ ಮಾಡೋ ಕೆಲಸಗಳು ಎಂತಾವ್ ನಿಮ್ಗೆ ಗೊತ್ತದಲ್ಲ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೇವಿ. ಈ KRS ಪಕ್ಷ ಒಂದು ಹೋರಾಟ ಮಾಡೋದು ನಿಮ್ಗೆ ಹೆಂಗ ಅನಿಸ್ತದ? ಚಲೋ ಅನಿಸ್ತೈತ್ರಿ, ಒಳ್ಳೇದ ಅನಿಸ್ತೈತಿ. KRS ಪಕ್ಷ ಬೆಳಿಬೇಕಂತ ಅನಿಸ್ತದ. ನಮ್ಮ ಕವಿ ರವಿಕೃಷ್ಣ ರೆಡ್ಡಿ ಸರ್ ನೋಡ್ರಿ, ನೀವು ಬಹಳಷ್ಟು ಹೋರಾಟಗಳು ಮಾಡ್ತಾರ. ನಾವು ಕೂಡ ಇಲ್ಲಿ ಬಂದು ಹೋರಾಟ ಮಾಡ್ಲಕತ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಒಳ್ಳೆ ಅಭಿಪ್ರಾಯ ಐತಿ. ಅದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಈ ಸರಿ ಬದಲಾವಣೆ ತರಬೇಕಂದ್ರೆ KRS ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡ್ಬೇಕು. ಹೆಂಗ ತಮಿಳುನಾಡದಾಗ ವಿಜಯ್ ದಳಪತಿ ಅವರ ಸರ್ಕಾರ ತಂದ್ರಲ್ಲ, ಹಂಗ ಕರ್ನಾಟಕದಲ್ಲೂ ಕೂಡ ರವಿಕೃಷ್ಣ ರೆಡ್ಡಿ ಅವರ ಸರ್ಕಾರ KRS ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರಕ್ಕೆ ತರಬೇಕಂತೇಳಿ ತಾವು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಯಾವುದೇ ಕಾಂಗ್ರೆಸ್, BJP, JDS ಯಾವುದೇ ಪಕ್ಷದ ಒಂದು ಹಿಂಬಾಲಕರಾಗಿ ಕೆಲಸ ಮಾಡದೆ ಒಂದು ಏನು ಇದು ದುರಾಡಳಿತ ವಿರುದ್ಧ ಹೋರಾಟ ಮಾಡೋ KRS ಪಕ್ಷಕ್ಕೆ ಅಧಿಕಾರ ತರ್ತೀರಿ. ಪಕ್ಷವನ್ನು ಎಲ್ಲ ಕಡೆ ಬೆಳೆಸ್ರಿ. ಬರ್ರಿ, ಈಗ ತಾವೆಲ್ಲ ನೋಡಿದ್ರಿ, ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಕಸಬರಿಗೆ ತಂದಿರು, ನಾವೇ ಕಸ ಹುಡುಗುತ್ತಿದ್ದೇವಿ. ಆದ್ರ ಕಸ ಎಲ್ಲಾ ಸಿಕ್ಕಾಪಟ್ಟಿ ಕಸ ಚೆಲ್ಯಾರ. ಎಲ್ಲಾ ವಯಸ್ಸಾದವರು ಎಲ್ಲಾ ಇಲ್ಲಿ ಬಂದಿರ್ತಾರ, ಎಲ್ಲಾ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ಬಂದು ಊರಿಗೆ ಹೋಗ್ತಿರ್ತಾರ. ಆದ್ರೆ ಸ್ವಲ್ಪ ಬಸ್ ಸ್ಟ್ಯಾಂಡ್ ಸ್ವಚ್ಛವಾಗಿಡ್ರಪ್ಪ ಅಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಆದಷ್ಟು ಯಾವುದೇ ಬಸ್ ಸ್ಟ್ಯಾಂಡ್ಗಳಲ್ಲಿ ಇಂಥ ಗುಟ್ಕಾಗಳು ಕಂಡಾಗ KRS ಅವ್ರು ಅಷ್ಟೇ ಕಡೆಗಣಿಸಬಾರ್ದು, ನಾವೆಲ್ಲರೂ ಕೂಡ ಕಡೆಗಣಿಸಬೇಕಂದ್ರೆ ಎಲ್ಲರೂ ಮನೋಭಾವ ಬರಬೇಕು. ಆದಷ್ಟು ಬೇಗ ಅನ್ಯಾಯ ಎಲ್ಲರೂ ಹೋರಾಟ ಮಾಡೋಣ. ಜೈ KRS.